ಎಸ್ ಮಾದರಿ ಪ್ರಶ್ನೆ ಪತ್ರಿಕೆ 3ರ 4 ಅಂಕದ ಪ್ರಶ್ನೆ 37ನೇ ಪ್ರಶ್ನೆ. ಇಲ್ಲಿ ಚಿತ್ರ ತೋರಿಸಿದ್ದಾನೆ. ಸೊ ನಾವು ತೋರಿಸ್ಬೇಕಾದ ಚಿತ್ರ ಕಾಣಂಗಿಲ್ಲ. ಸ್ವಲ್ಪ ನೋಡೋಣ ಏನು ಪ್ರಶ್ನೆ ಓದೋಣ. ಚಿತ್ರ ತೋರಿಸಿರುವಂತೆ ಒಂದು ನೇರ ಹೆದ್ದಾರಿಯ ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಗೋಪುರದ ತುದಿಯಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬರು ಗೋಪುರದ ಪಾದದಿಂದ ಏಕರೂಪ ಜವದಲ್ಲಿ ಬರುತ್ತಿರುವ ಕಾರೊಂದನ್ನು ಸಿ ಬಿಂದುವಿನಲ್ಲಿ 60 ಡಿಗ್ರಿ ಅವನತ ಕೋನ ಉಂಟು ಮಾಡುತ್ತದೆ. 6 ಸೆಕೆಂಡ್ಗಳ ನಂತರ ಅವರ ಬಿಂದುವಿನಲ್ಲಿ ಕಾರನ್ನು ನೋಡಿದಾಗ ಅವರ ಅವನತ ಕೋನ 30 ಡಿಗ್ರಿ ಆಗಿರುತ್ತದೆ. ಗೋಪುರದ ಪಾದದಿಂದ ಕಾರು ಬಿ ಬಿಂದುವನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಕಂಡುಹಿಡಿಯಿರಿ. ಗೋಪುರದ ಎತ್ತರ 30 ಮೀಟರ್ ಆಗಿದ್ದರೆ ಗೋಪುರದ ತುದಿ ಮತ್ತು ಬಿ ಬಿಂದುಗಳ ನಡುವಿನ ದೂರ. ಸೊ ನೋಡ್ರಿ, ಅವ ಇಷ್ಟ ಹೇಳಿದಾನ. ಇಲ್ಲಿಂದ ಬಿ ಬಿಂದುವನ್ನು ನೋಡಿದಾಗ ಎಷ್ಟಾಗುತ್ತಾ, ಆಮೇಲೆ ಸಿ ಬಿಂದುವನ್ನು ನೋಡಿದಾಗ ಎಷ್ಟಾಗುತ್ತೆ ಅಂತೇಳಿ ಅವನತ ಕೋನ ಕೊಟ್ಟಿದ್ದಾನ. ಯಾವ ಕೋನ ಕೊಟ್ಟಿದ್ದಾನೆ? ಅವನತ ಕೋನ. ಹಾಗಾದರೆ ಈ ಅವನತ ಕೋನ ಎಷ್ಟು ಡಿಗ್ರಿ ಆಗುತ್ತೆ? ಎಷ್ಟು? 60 ಡಿಗ್ರಿ, 30 ಡಿಗ್ರಿ ಆಗುತ್ತೆ ಅವನತ ಕೋನ. ಇದು ಪೂರ್ತಿ ಅನ್ನಲ್ರಿ, ಇದು ಎಷ್ಟಾಗುತ್ತೆ ರೀ? 60 ಡಿಗ್ರಿ ಆಗುತ್ತೆ. ಇಲ್ಲಿ ಬಿ ಸಿ 6 ಸೆಕೆಂಡ್ ಹೋಗ್ಯದ. ಹಾಗಾದ್ರೆ ಇದು ಏನಾಗಿರಲಿ? ಎಕ್ಸ್ ಸೆಕೆಂಡ್ ಅಂತ ಬರ್ಕೊಳ್ಳೋಣ. ಹೌದ್ರಿ? ಹಾಗಾದ್ರೆ ಆಮೇಲೆ ಹೇಳಿದಾನ ಇದ್ರ ವ್ಯಾಲ್ಯೂ ಕಂಡುಹಿಡ್ರಿ. ಎ ಬಿ ವ್ಯಾಲ್ಯೂ ಕಂಡುಹಿಡ್ರಿ. ಎ ಬಿ ವ್ಯಾಲ್ಯೂ ಫಸ್ಟಿಗೆ ಕಂಡುಹಿಡಿದ್ಕೊಂಡ್ರು. ಏನು ಇದು? ಅಭಿಮುಖ, ಇದು ವಿಕರ್ಣ. ಟವರ್ ಎಷ್ಟು? 30 ಮೀಟರ್ ಕೊಟ್ಟು. ಹಾಗಾದರೆ ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಬಿ 30 ಡಿಗ್ರಿ. ಸೊ ಹಾಗಾದರೆ ಸೈನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಎ ಡಿ ಡಿವೈಡೆಡ್ ಬೈ ಎ ಬಿ ಅಥವಾ ಬಿ ಎ. ಸೈನ್ 30 1/2 ಈಕ್ವಲ್ ಟು 30 ಡಿವೈಡೆಡ್ ಬೈ ಎ ಬಿ. 1 ಇಂಟು ಎ ಬಿ ಈಕ್ವಲ್ ಟು 30 ಇಂಟು 2 ಈಕ್ವಲ್ ಟು 60 ಮೀಟರ್. ಎ ಬಿ ದೂರ ಎಷ್ಟು ಮೀಟರ್ ಆಯ್ತು ರೀ? 60 ಮೀಟರ್ ಆಯಿತು. ಇನ್ನು ಎ ಬಿ ಕಂಡು ಹಿಡಿದಾಯ್ತು ರೀ. ಇನ್ನು ಅದ ತ್ರಿಭುಜ ತಗೋತಾರೆ. ಯಾವುದು? ಎ ಬಿ ಡಿಯಲ್ಲಿ ಕೋನ ಬಿ ಈಕ್ವಲ್ ಟು 60 ಡಿಗ್ರಿ. ಸೊ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಟ್ಯಾನ್ ತೊಗೋತೀನಿ ರೀ. ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಯಾವುದೈತೆ ರೀ? ಎ ಡಿ ಡಿವೈಡೆಡ್ ಬೈ ಪಾರ್ಶ್ವ ಯಾವುದು? ಬಿ ಡಿ. ಟ್ಯಾನ್ 30 ಡಿಗ್ರಿ ಅಂದರೆ ಗೊತ್ತಿರಬೇಕು 1/√3 ಎ ಡಿ ಡಿವೈಡೆಡ್ ಬೈ ಬಿ ಡಿ. ಊರಿಗೆ ಗುಣಾಕಾರ ಮಾಡಿದ್ರೆ ಬಿ ಡಿ ಈಕ್ವಲ್ ಟು ಎ ಡಿ √3 ಆಯಿತು. ಎ ಡಿ ಇಂಟು √3 ಆಯಿತು. ಇನ್ನು ತ್ರಿಭುಜ ಸಾನ್ ತಗೋತೀನಿ ರೀ. ಯಾವುದು? ಎ ಸಿ ಡಿಯಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಎ ಡಿ ಪಾರ್ಶ್ವ ಬಾಹು ಸಿ ಡಿ, ಎ ಡಿ ಬೈ ಸಿ ಡಿ. ಟ್ಯಾನ್ 60 √3 ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಸಿ ಡಿ. √3 ಇಂಟು ಸಿ ಡಿ ಈಕ್ವಲ್ ಟು ಎ ಡಿ. ಹಂಗೆ ಇಟ್ಕೊಳ್ಳೋಣ. ಎ ಡಿ ವ್ಯಾಲ್ಯೂ ಸಿಕ್ತು, ಇದರಲ್ಲಿ ಹಾಕೋಣ ಎ ಡಿ ವ್ಯಾಲ್ಯೂ. ಬಿ ಡಿ ಈಕ್ವಲ್ ಟು ಎ ಡಿ ಅಂದರೆ ಏನೈತ್ರಿ? √3 ಇಂಟು ಸಿ ಡಿ ಇಂಟು √3. ಬಿ ಡಿ ಈಕ್ವಲ್ ಟು √3 ಇಂಟು √3 √9. √9 ಅಂದರೆ ಎಷ್ಟಾಗುತ್ತೆ? 3 ಸಿ ಡಿ. ಹಾಗಾದರೆ ಬಿ ಡಿ ಈಕ್ವಲ್ ಟು ಏನಾಯ್ತು ರೀ? 3 ಸಿ ಡಿ ಆಯಿತು. ಇನ್ನು ಬಿ ಡಿ ಅಂದರೆ ಬರ್ಕೋತೀನಿ ರೀ. ಏನು ರೀ? ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ. ಬಿ ಡಿ ಅಂದರೆ ಏನು ಬರ್ಕೋತೀನಿ ರೀ? ಬಿ ಸಿ ಪ್ಲಸ್ ಸಿ ಡಿ ಈಕ್ವಲ್ ಟು 3 ಸಿ ಡಿ. ಬಿ ಸಿ ಈಕ್ವಲ್ ಟು 3 ಸಿ ಡಿ ಪ್ಲಸ್ ಸಿ ಡಿ ಆ ಕಡೆ ಹೋದ್ರೆ ಮೈನಸ್ ಸಿ ಡಿ. ಸೊ ಬಿ ಸಿ ಈಕ್ವಲ್ ಟು ಎಷ್ಟು ಸಿ ಡಿ ರೀ? 2 ಸಿ ಡಿ. ಇನ್ನು ಬಿ ಸಿ ದೂರ
ಕ್ರಮಿಸಲು 6 ಸೆಕೆಂಡ್ಗಳು ಬೇಕಾಗ್ಯಾವ. ಹಾಗಾದರೆ ಸಿ ಡಿ ದೂರ ಕ್ರಮಿಸಲು ಇಷ್ಟು ಸೆಕೆಂಡ್ಗಳು ಬೇಕು. ಬಿ ಸಿ ಈಕ್ವಲ್ ಟು 2 ಸಿ ಡಿ ಎತ್ತಿದೆ. ಬಿ ಸಿ 6 ಸೆಕೆಂಡ್ ಈಕ್ವಲ್ ಟು 2 ಇಂಟು ಸಿ ಡಿ. 2 ಒಂದಲೇ 2 ಮೂರಲೇ. ಸೊ ಸಿ ಡಿ ಈಕ್ವಲ್ ಟು ಎಷ್ಟು ಸೆಕೆಂಡ್ ರೀ? 3 ಸೆಕೆಂಡು. ಹಾಗಾದರೆ ಸಿ ಡಿ ದೂರ ಕ್ರಮಿಸಲು ಎಷ್ಟು ಸೆಕೆಂಡ್ ಬೇಕು ರೀ? 3 ಸೆಕೆಂಡ್ ಬೇಕು.